ಕುಶಾಲನಗರ ತಾಲೂಕು ಆಡಳಿತದ ಆಶ್ರಯದಲ್ಲಿ ಮನೆ ನಿವೇಶನ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ನಡೆಯಿತು. ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂಥರ್ಗೌಡ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ತಾಲೂಕಿನಾದ್ಯಂತ 167 ಮಂದಿ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿದರು. ನಂತರ ಮಾತನಾಡಿದ ಅವರು, ಸೂರು ಎನ್ನುವುದು ಎಲ್ಲರ ಜೀವನದಲ್ಲಿ ಅತಿ ದೊಡ್ಡ ಕನಸು. ವಿವಿಧ ಯೋಜನೆಯಡಿ ಫಲಾನುಭವಿಗಳು ಹಕ್ಕುಪತ್ರ ಪಡೆದುಕೊಳ್ಳಲು ಅವಕಾಶವಿದೆ. ಸರ್ಕಾರ ಯಾವುದೇ ಇರಲಿ, ಇಂತಹ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ರಾಜಕೀಯ ಮಾಡಬಾರದು. ಚುನಾವಣಾ ಸಂದರ್ಭದಲ್ಲಿ ಸವಲತ್ತುಗಳನ್ನು ವಿತರಿಸಿ ಮತ ಕೇಳುವ ಪರಿಪಾಠ ನಿಲ್ಲಬೇಕಿದೆ ಎಂದರು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಫಲಾನುಭವಿಗಳು ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳುವುದು ಮಾತ್ರವಲ್ಲದೆ ಸದ್ಬಳಕೆ ಮುಂದಾಗಬೇಕಿದೆ. ಆದಷ್ಟು ಬೇಗ ಸೂರು ನಿರ್ಮಿಸಿಕೊಳ್ಳುವುದರೊಂದಿಗೆ ಕೃತಜ್ಞತೆ ಮನೋಭಾವ ಹೊಂದಬೇಕಿದೆ ಎಂದರು. ತಾಲೂಕು ತಹಶೀಲ್ದಾರ್ ಕಿರಣ್ ಗೌರಯ್ಯ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಹಕ್ಕುಪತ್ರ ಸೇರಿದಂತೆ ಹಾಡಿ ನಿವಾಸಿಗಳಿಗೆ ಜಾತಿ ಪ್ರಮಾಣ ಪತ್ರ ಹಾಗೂ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ವತಿಯಿಂದ ಮಹಿಳೆಯರಿಗೆ ಕೊಡಮಾಡುವ ಟೈಲರಿಂಗ್ ಮಿಷನ್ಗಳನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ಗೋವಿಂದಪ್ಪ, ಹಿಂದುಳಿದ ವರ್ಗಗಳ ಇಲಾಖೆ ಅಧಿಕಾರಿ ಮಹಾದೇವಿ, ಅಕ್ರಮ ಸಕ್ರಮ ಸಮಿತಿ ಸದಸ್ಯ ಸಂಜೀವಯ್ಯ, ಕಾಂಗ್ರೆಸ್ ಮುಖಂಡರಾದ ಪ್ರಮೋದ್ ಮುತ್ತಪ್ಪ, ಮಂಜುನಾಥ್ ಗುಂಡೂರಾವ್, ಜೋಸೆಫ್ ವಿಕ್ಟರ್ ಸೋನ್ಸ್, ನಟೇಶ್ ಗೌಡ ಮತ್ತು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಸುನಿತಾ, ಲ್ಯಾಬ್ಸ್ ಅಧ್ಯಕ್ಷ ಅರುಣ್ ರಾವ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಯಾಕಂತಂದ್ರೆ ಎಲ್ಲೆಲ್ಲೋ ಬೇರೆ ಬೇರೆ ರೀತಿ ಮಿಸ್ಯೂಸ್ ಮಿಸ್ಗೈಡ್ ಆಗಿ ಹಾಳಾದ್ರೆ ಅದಕ್ಕೋಸ್ಕರ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಯಾರ್ಯಾರು ಬೇರೆ ರೀತಿಯಲ್ಲಿ ಹೊಂದಿರೋಂಥವ್ರಿಗೆ ಒಂಚೂರು ಅವ್ರ ಫ್ಯಾಮಿಲಿಯವ್ರಿಗಾದ್ರೂ ಒಂದು ಸ್ವಲ್ಪ ಇನ್ಫಾರ್ಮ್ ಮಾಡಿ ಕೊಡ್ಲಿಕ್ಕೆ ಒಂದು ಜವಾಬ್ದಾರಿ ತಗೊಂಡಿದ್ದೆ ಹೇಳಕ್ಕೆ ಇಷ್ಟಪಡ್ತೀನಿ. ತೊರೆನೂರಲ್ಲಿ ಆಲ್ಮೋಸ್ಟ್ ಒಂದು 50 ಇದೆ. ಅದೇ ರೀತಿಲಿ ಕೂಡ್ಮಂಗ್ಳೂರು ಇರ್ಬೋದು, ನೆಲೂದ್ಕೇರಿ ಇರ್ಬೋದು, ಬೇರೆ ಬೇರೆ ಶ್ರೀರಂಗಾಲ ಇರ್ಬೋದು, ಎಲ್ಲ ಕಡೆ ನಮ್ಮ ಅಧಿಕಾರಿಗಳು ಏನ್ ಹೇಳ್ತಿದೆ ಅಂತಂದ್ರೆ, ಸಾರ್ವಜನಿಕರಿಗೆ ಕೆಲಸ ಮಾಡ್ಲಿಕ್ಕೆ ನಾವು ಬಂದಿದ್ದೀವಿ, ಅವ್ರಿಗೆ ಖುಷಿ ಪಡೋಕೆ ಅಂತ ನಾವು ಬಂದಿದ್ದೀವಿ ಅಂತ ನನಗೆ ಗೊತ್ತಾಯ್ತಲ್ಲ. ಅದಕ್ಕೋಸ್ಕರ ನಾವು ಆ ಖುಷಿ ತಗೊಳ್ದಂಗೆ ನಮ್ಗೆ ಯಾವಾಗ ಹಕ್ಕುಪತ್ರ ಕೊಟ್ರೆ ಅವ್ರು ನೋಡಿ ಅವ್ರ ಮನೆ ಮಾಡ್ಬೇಕಾಯ್ತು. ಕರೆಕ್ಟ್ ಸರ್? ಕೆಲವು ಟೈಮಲ್ಲಿ ಆಪಾದನೆ ಮಾಡ್ತಾರೆ, ಸರ್ ನಮ್ಮ ಫೈಲ್ ಯಾಕೆ ಮೂವ್ ಆಯ್ತಾ ಇಲ್ಲ, ಏನಕ್ಕೆ ಮೂವ್ ಆಯ್ತಾ ಇಲ್ಲ ಅಂತ. ಇವ್ರ ಲೆಕ್ಕಾಚಾರ ಹೇಳ್ದಂಗೆ 8ನೇ ತಿಂಗಳು ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಇವ್ರು ಚಾರ್ಜ್ ತಗೊಂಡ ನಂತರ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ಬೇರೆ ರೀತಿಲಿ ಅನ್ಯಾಯ ನಡೆದಂಗೆ ಕೆಲಸ ಆಗಿದೆ ಅಂತ ನನ್ನ ಅಭಿಪ್ರಾಯ. ಅದೇ ರೀತಿಲಿ ಮುಂದೆ ವರ್ಷಕೊಂಡು ಹೋಗ್ಬೇಕು ಅಂತ ನಾನು ನಿಮ್ಗೆಲ್ಲಾ ಸಿಬ್ಬಂದಿಗಳಿಗೆ ಸೂಚನೆ ಕೊಡೋಕೆ ನಾನು ಗೊತ್ತಾಗ್ತೀನಿ. ಯಾರಿಗಾದ್ರೆ ದೂರ ಇರೋದಂತ ಏನಾದ್ರು ಇದ್ರೆ ಪಬ್ಲಿಕ್ ಗಳು ಹೇಳಕ್ಕೆ ನಿಮ್ಗೊಂದು ಅವಕಾಶ ಇಲ್ಲಿ, ಇಲ್ಲಾಂದ್ರೆ ಗೃಹೋಪಯೋಗಿ ನನ್ನ ಹತ್ರ ಹೇಳ್ಬೇಕು ಅಂತಂದ್ರೆ ನಾನು ಇಲ್ಲೇ ಕೂತಿರ್ತೀನಿ, ನನ್ನ ಕಿವಿಲಿ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಾದ್ರು ಕ್ರಮ ತಗೋಬೇಕು ಅಂತ ನೀವು ಹೆದರ್ಕೊಂಡು ಹೋಗ್ಬೇಡಿ. ನೀವೇನ್ ಮಾಡ್ತೀರ ಗೊತ್ತಾ, ಸಿಕ್ಕಾಕೊಂಡ್ಬಿಟ್ಟಿದೀವಿ ಸರ್, ನಾವೇನ್ ಮಾಡೋದು ಅಂತೀರಾ. ಅದಕ್ಕೋಸ್ಕರ ಇಲ್ಲೆಲ್ಲೂ ಸಿಕ್ಕಾಕೊಳ್ಳೋದು ಅವಶ್ಯಕತೆ ಇಲ್ಲ. ನಿಮ್ಗೆ ಯಾರಾದ್ರೂ ನಮ್ಮ ಅಧಿಕಾರಿಗಳು ಇಲ್ಲಾಂದ್ರೆ ನಮ್ಮ ಸ್ನೇಹಿತರುಗಳು ಯಾರಾದ್ರೂ ನಿಮ್ಗೆ ತೊಂದರೆ ಕೊಡುವಂತ ಸಂದರ್ಭದಲ್ಲಿ ಇದ್ರೆ ನನ್ನ ಹತ್ರ ಹೇಳಿ, ಕಠಿಣವಾಗಿ ಕ್ರಮ ತಗೊಳ್ಳಕ್ಕೆ ನಾನು ಜವಾಬ್ದಾರಿ ತಗೊಳ್ತೀನಿ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಪೆಂಡಿಂಗ್ ಇರೋದು ಇನ್ನು 60ರಿಂದ 70 ಫೈಲ್ಸ್ ಇರ್ಬೋದು ಅಂತ ನನ್ನ ಅಭಿಪ್ರಾಯ. ಕಾರಣ ಏನು ಅಂತಂದ್ರೆ ಎಲ್ಲಾನು ರೆಡಿ ಆಗಿದೆ, ಮಾತ್ರ ಅದು ಏನು ಫೀಸ್ ಕಟ್ಟಬೇಕಾಗಂತ ಏನು ಡಿಪೆಂಡಿಂಗ್ ಆನ್ ದ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಫೀಸ್ ಅಲ್ಲಿ ಹೆಂಗೆ ಕಟ್ಟಬೇಕು ಅಂತ ಅದು ಪೆಂಡಿಂಗ್ ಇರೋದ್ರಿಂದ ಕೆಲವು ಜನಕ್ಕೆ ಇನ್ನು 60ರಿಂದ 70 ಜನಕ್ಕೆ ಇನ್ನು ಇವತ್ತು ಈ ಲಿಸ್ಟ್ ಅಲ್ಲಿ ಸೇರಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹೌದು, ನೀವು ಹೇಳಿದಂಗೆ ಹಲವಾರು ವರ್ಷದಿಂದ ಪ್ರಶ್ನೆಯಲ್ಲಿ ಎಲ್ಲಾನು ಕಷ್ಟದಲ್ಲಿ ನೀವು ಎಲ್ಲ ಒಂದು ಜಾಗದಲ್ಲಿದ್ದು ಹಕ್ಕುಪತ್ರ ಸಿಕ್ಕಿಲ್ಲ ಅಂತಂದ್ರೆ ನೀವಂತಲ್ಲ, ಈಗ ನಮ್ಮ ಮಕ್ಕಳು ತಂದೆ ತಾಯಿಯವರು ನೀವು ಏನ್ ಮಾಡಿದ್ರೆ ನಮಗೆ ಅಂತ ಹೇಳಕ್ಕೆ ಒಂದು ವಿದ್ಯಾವಂತರಾಗೋರು. ಈಗ ಇದು ನಮ್ಮನೆ ಅಲ್ವಲ್ಲ, ನಾವು ನಾಳೆ ಎಲ್ಲಿ ಹೋಗ್ಬೇಕು, ಬೀದಿಗೆ ಹೋಗ್ಬೇಕಾ, ಯಾವ ರೀತಿಲಿ ಇರಬೇಕು, ನೀವೇನು ನಮ್ಗೆ ಮಾಡ್ಕೊಡ್ಲಿಲ್ವಲ್ಲ ಅಂತ ಒಂದು ನಿಮಗೆ ಒಂದು ಪ್ರಶ್ನೆ ಅಲ್ಲ, ಒಂದು ಯೋಚನೆ, ಒಂದು ಎಲ್ಲಾನು ಒಂದು ರೀತಿಲಿ ಒಂದು ತರದಲ್ಲಿ ಅವಮಾನನೆ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಯಾರಾದ್ರೆ ಈ ತರದಲ್ಲಿ ನೀವು ಹೇಳ್ದಂಗೆ 65ರಲ್ಲೂ ಏನು ಕಷ್ಟದಲ್ಲಿದ್ದಂತ ಯಾರಾದ್ರೂ ಸಂದರ್ಭದಲ್ಲಿದ್ರೆ ನಮ್ಮ ಹತ್ರ ಗಮನ ತಗೊಂಬನಿ, ಯಾವ್ದಾದ್ರು ಒಂದು ರೀತಿಯಲ್ಲಿ ಅವ್ರಿಗೆ ಸಹಾಯ ಮಾಡಿ ಅವ್ರನ್ನೂ ಈ ಕಾರ್ಯಕ್ರಮದಲ್ಲಿ ಸೇರಿಸಲಿಕ್ಕೆ ಬರಂತ ಕಾರ್ಯಕ್ರಮ ಸೇರಿಸಲಿಕ್ಕೆ ನಾವು ಜವಾಬ್ದಾರಿ ತಗೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ವಿಚಾರದಲ್ಲಿ ನನಗೆ ಗೊತ್ತಿರಂಗೆ ಅಕ್ರಮ ಸಕ್ರಮ ಸಮಿತಿ ಇತ್ತೀಚೆಗೆ ನಾವು ಸರ್ಕಾರದ ವತಿಯಿಂದ ನಮಗೆ ಒಂದು ಚಾಲನೆ ಮಾಡಲಿಕ್ಕೆ ಹೇಳಿದ್ದಾರೆ. ಅಕ್ರಮ ಸಕ್ರಮದಲ್ಲೂ 94 ಫಾರಂ ನಂಬರ್ 50, 53, 57 ಈ 3 ಅರ್ಜಿಗಳು ನನ್ನ ಅನಿಸಿಕೆ 50 ನಮ್ಮ ಕುಶಾಲನಗರ ತಾಲೂಕಲ್ಲಿ ಯಾವುದೂ ಇಲ್ಲ, 57 ಯಾವುದು 53 ಅಲ್ಲೂ ಕ್ಲಿಯರ್ ಮಾಡಿದ್ದಾರೆ. 57 ಅರ್ಜಿಗಳಲ್ಲೇ ಕ್ಲಿಯರ್ ಮಾಡಬೇಕಾಗಿರೋದು.
ಸೂಕ್ಷ್ಮವಾಗಿ ಕಳೆದ ಒಂದು ಮೀಟಿಂಗ್ ಅಲ್ಲಿ ಹೇಳ್ದಂಗೆ ಎಲ್ಲೆಲ್ಲಿ ಹೋಬಳಿ ವೈಸಲ್ಲಿ ಒಂದು ಪ್ರೋಗ್ರಾಮ್ ಮಾಡಿ ಆದಷ್ಟು ಬೇಗ ಅಕ್ರಮ ಸಕ್ರಮ ಕಮಿಟಿಲು ನೀವು ಹೇಳ್ದಂಗೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲಾ ಫೈಲ್ಗಳು ಕ್ಲಿಯರ್ ಆಯ್ತವೆ. ಯಾಕೆ ಹೇಳಿ, ಚುನಾವಣೆ ಅನುಕೂಲ ಆಗಬಾರ್ದು. ಇದು ನಿಮ್ಮ ಹಕ್ಕು, ನಿಮ್ಮ ಹಕ್ಕುಪತ್ರ ಅಂತ ಏನ್ ಹೇಳಿ, ನಿಮ್ಮ ಹಕ್ಕಿಗೆ ಅಂತಾನೆ. ಬರೀ ಚುನಾವಣೆಯಲ್ಲಿ ನಮ್ಮ ರಾಜಕಾರಣಿಗಳು ನಿಮ್ಗೆ ಆಟ ಆಡಿಸ್ಬಾರ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ನಾನು ಎಲೆಕ್ಷನ್ ಟೈಮಲ್ಲಿ ಕೊಟ್ಟನಪ್ಪ, ನೀನು ನನ್ಗೆ ಓಟ್ ಹಾಕ್ಬೇಕು, ಓಟ್ ಹಾಕಿ ಹೇಳೋದು ಅದು ನಿಮ್ಮ ಇಷ್ಟ, ಮಾತ್ರ ಸವಲತ್ತು ತಲುಪಿಸೋದು ನಮ್ಮ ಜವಾಬ್ದಾರಿ. ಇದರಲ್ಲೇ ಮುಖಾಂತರ ನಾವು ರಾಜಕೀಯ ಮಾಡಬಾರ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಇಲ್ಲಿ ಸೇರಿದಂತ ಎಲ್ಲ ಹಿರಿಯವ್ರಿಗೆ, ನಮ್ಮ ಈ ಕುಶಾಲನಗರ ವ್ಯಾಪ್ತದವ್ರಿಗೆ ಹಕ್ಕುಪತ್ರ ನಿಮ್ಗೆ ಹಕ್ಕಿದೆ. ನೀವು ಯಾವ ಕಾರಣಕ್ಕೂ ಏನು ರಾಜಕೀಯ ಒತ್ತಡದಲ್ಲಿ, ಹೌದು ನೀವು ಕೊಟ್ಟಿರೋದು ಕಳೆದು ಶಾಸಕರ ಅವಧಿಯಲ್ಲಿ ಕೊಟ್ಟಿರೋದು, ನಾವು ಎಲ್ಲಾನು ಪರಿಶೀಲನೆ ಮಾಡಿ ಇಲ್ಲ ಇವ್ರು ನಮ್ಮವರಲ್ಲ ಅವ್ರವಲ್ಲ ಅಂತ. ಇಲ್ಲಿ ರಾಜಕೀಯ ಬೇಡ, ಬಡವರಿಗೆ ಕಷ್ಟದಲ್ಲಿರುವಂತವ್ರಿಗೆ ನಾವು ಸಹಾಯ ಮಾಡ್ಲಿಕ್ಕೆ ನಾವೆಲ್ಲರೂ ಜವಾಬ್ದಾರಿ ತಗೋತೀವಿ ಅಂತ ಹೇಳ್ತಾ, ಇಲ್ಲಿ ಇವತ್ತು 167 ಹಕ್ಕುಪತ್ರಗಳು ಕೊಡ್ತಾ ಇದೀವಿ. ಹೆಚ್ಚಿನ ಸಂಖ್ಯೆ ನಾನು ಈಗ ನೋಡ್ಕೊಂಡ್ ಬರ್ತಾ ಇದ್ದೆ ಅಂದ್ರೆ ತೊರನೂರು ಗ್ರಾಮ ಪಂಚಾಯತಿನೇ ಒಂದು 50 ಇರ್ಬೋದು ಅಂತ ನನ್ನ ಅಭಿಪ್ರಾಯ. ಇಷ್ಟು ವರ್ಷ ಯಾಕೆ ಆಗಿಲ್ಲ, ಏನಕ್ಕೆ ಆಗ್ಲಿಲ್ಲ ಅಂತ ನೀವೇ ಒಂದ್ ಸ್ವಲ್ಪ ಆತ್ಮಲೋಕ ಮಾಡ್ಕೋಬೇಕಾಗುತ್ತೆ. ಇರೋಣ, ಇನ್ನೂ ಆಗಿಲ್ಲ. ಪುರಸಭೆ ವತಿಯಿಂದ ಕುಡಿಯ ನೀರು ಸಮಸ್ಯೆ ಅಂತ ಕೆಲವು ಜನ ಹೇಳ್ತಾ ಇದ್ರೆ, ಹೊಳೆಯಲ್ಲಿ ನೀರು ಕಡಿಮೆ ಆಗಿದೆ, ಮಾತ್ರ ಅದು ನಮ್ಮ ಅಧಿಕಾರಿಗಳು ಅದನ್ನ ಮೇಂಟೈನ್ ಮಾಡಿ ಇಲ್ಲಿ ಗಂಟ ನೀರು ಕೊಡಲಿಕ್ಕೆ ತೊಂದರೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಹೊಳೆನ ಇನ್ನೂ ನೀರು ಕಡಿಮೆ ಆಗೋಂಥ ಸಂದರ್ಭದಲ್ಲಿ ನಾವು ಸಾರ್ವಜನಿಕರು ಸೂಕ್ಷ್ಮವಾಗಿ ನೀರನ್ನ ಉಪಯೋಗಿಸ್ಕೋಬೇಕು ಅಂತ ನಿಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಲಿ ಕೆಲವು ನೀರು ಬರಲಿಲ್ಲಂಥ ಸಂದರ್ಭದಲ್ಲಿ ಟಾಸ್ಕ್ ಫೋರ್ಸ್ ಹಾಗೂ ನಮ್ಮ ಅರ್ಬನ್ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಅವರು ಟ್ಯಾಂಕರ್ ಮುಖಾಂತರ ಇರ್ಬೋದು, ಇಲ್ಲಾಂದರೆ ಖಾಸಗಿ ಬೋರ್ವೆಲ್ಗಳು ನಮ್ಮ ಸ್ವಂತಕ್ಕೆ ಉಪಯೋಗಿಸ್ಕೊಂಡು ಸಾರ್ವಜನಿಕಕ್ಕೆ ನೀರು ಕೊಡಲಿಕ್ಕೆ ನಾವು ಎಲ್ಲರೂ ತಯಾರಿ ಮಾಡಿದ್ದೀವಿ. ಕುಶಾಲನಗರದಲ್ಲಿ ನೀವು ಹೇಳ್ದಂಗೆ ಮೊನ್ನೆನೂ ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗ್ ಮಾಡಿದ್ದೀವಿ. ಅದರಲ್ಲೂ ಹಣಕಾಸಿದೆ. ಅದರಲ್ಲಿ ಏನಾದರೂ ತುರ್ತಾಗಿ ಕುಡಿಯೋ ನೀರಿಗೆ ಅರ್ಜೆಂಟಾಗಿ ಏನಾದರೂ ಕಾಮಗಾರಿ ತೊಗೋಬೇಕು ಅಂತಂದಾಗ ನಾವು ಸಂಪೂರ್ಣ ಕಾಮಗಾರಿ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೀವಿ. ಹೊಳೆದು ನೀರದು ನೀವು ಹೇಳ್ದಂಗೆ ನಾವೆಲ್ಲ ಮಳೆಗೆ ಕಾಯ್ತಾ ಇರೋದು. ಆ ಮಳೆ ಬಂದಂಥ ಸಂದರ್ಭದಲ್ಲಿ ನಮ್ಮ ವಾಟರ್ ಟೇಬಲ್ ರೈಸ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಸಾರ್ವಜನಿಕರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕುಡಿಯೋ ನೀರು ಸಮಸ್ಯೆ ಕೆಲವು ಕಡೆಯಲ್ಲಿ ಸಮಸ್ಯೆ ಇರೋದ್ರಿಂದ ನೀರಿನ ಉಪಯೋಗದ ಸೂಕ್ಷ್ಮವಾಗಿ ನಾವು ಮಾಡಬೇಕು ಅಂತ ನಾನು ಹೇಳಕ್ಕೆ. ಇಷ್ಟದು ಇಟ್ ಈಸ್ ಅ ಸ್ಟೇಟ್ ಪಾಲಿಸಿ. ಇಲ್ಲಾಂದರೆ ಜಿಲ್ಲಾಧಿಕಾರಿ ಮುಖಾಂತರ ನಾವು ಮಾತಾಡಿ ಅದನ್ನ ಈಗ ನಾವು ಬರಬಾರ್ದು ಬಿಡಬಾರ್ದು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಅದು ಸ್ಟೇಟ್ ಪಾಲಿಸಿನ ಸನ್ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿ ಮುಖಾಂತರ ಅದನ್ನ ಚೆಕ್ ಮಾಡಿ ಅವ್ರು ಬಂದಾಗೂ ನಾವು ಹೇಳಬೇಕಾಗುತ್ತೆ ಸೂಕ್ಷ್ಮವಾಗಿ ನೀರು ಉಪಯೋಗಿಸ್ಕೊಳ್ಳಿ ಅಂತ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ಅದೇ ರೀತಿಲಿ ಮೊನ್ನೆ ನಮ್ಮ ಮಡಿಕೇರಿ ಮೆಡಿಕಲ್ ಕಾಲೇಜಿಗೆ 10 crores ಹೆಚ್ಚು ಕಡಿಮೆ 10 crores MRI ಮಿಷಿನ್ನ ಸ್ಯಾಂಕ್ಷನ್ ಮಾಡಿದರೆ ಸನ್ಮಾನ್ಯ ಶರಣ್ ಪ್ರಕಾಶ್ ಪಾಟೀಲ್ ಸರ್ಗೆ ಹಾಗೆ ಇಲಾಖೆ ಸಿಬ್ಬಂದಿಗಳಿಗೆ ವಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಸುಮಾರು ವರ್ಷದ ಬೇಡಿಕೆ ಇತ್ತು. ನಮ್ಮವರೆಲ್ಲ ಇಲ್ಲಿಂದ ಸೂಳಿ ಆಗಬೇಕು, ಮೈಸೂರಿಗೆ ಹೋಗಬೇಕಾಗಿತ್ತು MRIಗೆ. ಇಲ್ಲೇ ಬರ್ತಾ ಇರೋದ್ರಿಂದ ಎಷ್ಟೋ ಜನಕ್ಕೆ ಅನುಕೂಲ. ಅದೇ ರೀತಿಲಿ ನಮ್ಮ ಕಾಲೇಜ್ ಮಕ್ಕಳಿಗೆ, ಯಾಕಂತಂದರೆ ಆರ್ಥೋಪೆಡಿಕ್ಸ್ ಇರ್ಬೋದು, ಬೇರೆ ಕೋರ್ಸ್ಗಳಿಗೆ MRI ಬಂದರೆ ನಮಗೆ NMC ಅಂತ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ದು ನಾರ್ಮ್ಸ್ ಪ್ರಕಾರ ಒಂದು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ PGs ಬರಲಿಕ್ಕೆ ಅವಕಾಶ ಸಿಗ್ತದೆ ಅಂತ ಹೇಳ್ತಾ MRI ಮಿಷಿನ್ ಆದಷ್ಟು ಬೇಗ ಅದನ್ನ ಕಾಮಗಾರಿನ ಸ್ಟಾರ್ಟ್ ಮಾಡಿಸಿ ಚಾಲಿ ಮಾಡಿಸಿ ನಮ್ಮ ಪೇಷಂಟ್ಸ್ಗೆ ಅನುಕೂಲ ಆಗೋಂಥ ಕೆಲಸ ನಾವೆಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ತಹಸೀಲ್ದಾರ್ ಹಾಗೂ ನಮ್ಮ ಇಲ್ಲಿ ಕುಶಾಲನಗರ ತಾಲೂಕು ವ್ಯಾಪ್ತದಲ್ಲಿ ಸುಮಾರು 167 ಹಕ್ಕುಪತ್ರಗಳು ವಿಸ್ತರಣೆ ಮಾಡಲಿಕ್ಕೆ ಹಲವಾರು ವರ್ಷದಿಂದ ಪೆಂಡಿಂಗ್ ಅಂತ ಹಕ್ಕುಪತ್ರಗಳು ಇವತ್ತು ಕ್ಲಿಯರ್ ಆಗಿದೆ. ಅದೇ ರೀತಿಲಿ ಒಂದು 60 ಇಂದ 65 ಕರೆಕ್ಟ್ ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ, ಅದು ದುಡ್ಡನ್ನ ಅವರು ಜಮಾ ಮಾಡಿಲ್ಲ, ಅಂದರೆ ದುಡ್ಡು ಕಟ್ಟಿಲ್ಲ, ಅದೇನು ರಿಜಿಸ್ಟ್ರೇಷನ್ ಫೀಸ್ ಅದನ್ನ ಕಟ್ಟಾದ್ಮೇಲೂ 60 ಇಂದ 70 ಎಕ್ಸ್ಟ್ರಾ ಹಕ್ಕುಪತ್ರಗಳು ವಿಸ್ತರಣೆ ಆಗುತ್ತೆ. ಅಲ್ಲಿ ಅಂದರೆ ಹಕ್ಕುಪತ್ರ 94C 94CC ಇದು ಇನ್ನು ಯಾವ ಅರ್ಜಿಗಳು ಬಾಕಿ ಇರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಇಲ್ಲಿ ಸಿಬ್ಬಂದಿಗಳು ನಾವು ಸ್ಟ್ರಿಕ್ಟಾಗಿ ಡಿರೆಕ್ಷನ್ಸ್ ಕೊಟ್ಟಿದ್ದೀವಿ. ಯಾವ ಕಾರಣಕ್ಕೂ ಬೇರೆ ರೀತಿಲಿ ನಮ್ಮ ಸಾರ್ವಜನಿಕಕ್ಕೆ ಅನ್ಯಾಯ ಮಾಡ್ದಂಗೆ ಕೆಲಸ ಆಗಬಾರ್ದು, ಬೇರೆ ರೀತಿಲಿ ದಾರಿ ತಪ್ಪಿಸೋಂಥ ಕೆಲಸ ಮಾಡಬಾರ್ದು. ಬಡವ್ರಿಗೆ ಇಷ್ಟು ವರ್ಷ ಎಲ್ಲ ಕಾಯ್ದಿದ್ದಾರೆ, ಅವ್ರಿಗೆ ಈ ಸವಲತ್ತನ್ನ ತಲುಪಿಸ್ಬೇಕು, ಅದು ಹಕ್ಕು ಅವ್ರಿಗೆ ತಲುಪಿಸ್ಬೇಕು ಅಂತ ನಾವೆಲ್ಲರೂ ನಮ್ಮ ಸರ್ಕಾರ ಹಾಗೂ ನಮ್ಮೆಲ್ಲ ಕಾರ್ಯಕರ್ತರು ಅದಕ್ಕೋಸ್ಕರ ನಾವು ನಿಂತಿದ್ದೀವಿ ಅಂತ ನಾನು